ಹಿಂದಿನ ಕಾಲದ ಯಕ್ಷಗಾನದ ಕುರಿತು ಕಲಾವಿದರು ಹಗಲಿನಲ್ಲಿ ಜಗಳಾಡಿ ಅವರಲ್ಲಿ ವೈಷಮ್ಯ ಬಂದರೆ ರಂಗಸ್ಥಳದಲ್ಲಿಯೂ ಅವಾಚ್ಯ ಶಬ್ದವನ್ನ ಆಡಿದ್ದನ್ನ ನಾನು ಕೇಳಿದ್ದುಂಟು. ಅದೇ ದ್ವೇಷ ರಂಗಸ್ಥಳದಲ್ಲಿ ತೋರಿಸಿದ್ದು ಉಂಟು. ಇನ್ನೊಂದು ವಿಚಾರ, ಹಿಂದಿನ ಭಾಗವತರು ಮೊದಲಗಾರರು ಹಗಲಲ್ಲಿ ಜಗಳಾಡಿಕೊಂಡದ್ದು. ಹೆಸರು ಹೇಳುವುದಿಲ್ಲ ಯಾವ ಭಾಗವತರು ಅಂತ. ರಾತ್ರಿ ಸಾಧಾರಣ ಈಗ ಹಿಮ್ಮೇಳದವರೆಗೆ 3 ಹಂತ ಅಂತ ಉಂಟಲ್ಲ. ಸಾಮಾನ್ಯ 10 ಗಂಟೆಯಿಂದ 1 ಗಂಟೆವರೆಗೆ, 1 ಗಂಟೆಯಿಂದ 3 ಗಂಟೆವರೆಗೆ, 3 ಗಂಟೆಯಿಂದ ಬೆಳಗ್ಗೆ ತನಕ. ಅಂದ್ರೆ ತಾರಕದಲ್ಲಿ ಮೊದಲು ಏರಿಸುವುದು ಈ ಕ್ರಮ ಉಂಟಲ್ಲ. ಹಾಗೆ ಭಾಗವತರು ಇವತ್ತು ಈಗ 2:30 3 ಗಂಟೆ ಆಯ್ತು, ಮೊದಲೇ ಏರಿಸು ಅಂತ ಹೇಳ್ರು. ಏರಿಸು ಅಂತ ಹೇಳ್ರು ಕೂಡಲೇ ಮೊದಲಿಗಾರರು ಹಗಲು ಜಗಳ ಮಾಡಿಕೊಂಡಿದ್ದಾರೆ ಭಾಗವತರ ಮೊದಲಿಗಾರರು. ಆವಾಗ ಏರಿಸು ಅಂತ ಹೇಳ್ರು ಕೂಡಲೇ ಈ ತೊಡೆ ಮೇಲಿದ್ದ ಮೊದಲೆಯನ್ನ ಇಷ್ಟೇ ಎತ್ತರಕ್ಕೆ ಏರಿಸಿದ್ರಂತೆ. ಹಾಗಲ್ಲ, ಗಂಟೆ ಎಷ್ಟಾಯ್ತು ಏರ್ಸು, ಕಡೆಗೆ ರಥದಿಂದ ಮೇಲೆ ಎದ್ದು ನಿಂತು ಸಾಕಾಗಬೇಕ ಕೇಳಿದ್ರಂತೆ. ಯಾಕೆ? ಈ ಹಗಲು ದ್ವೇಷ ಜಗಳವೇ ಕಾರಣ. ಈ ಭಾಗವತರಿಗೆ ಬುದ್ಧಿಯನ್ನು ಕಲಿಸ್ಬೇಕಂತ ಮೊದಲಿಗಾರರು ಮಾಡಿದ ನಾಟಕ. ಇಂಥದ್ದೊಂದು ಘಟನೆ ನಡೆದೋಯ್ತು. ಕೇಳಿದ್ದೇನೆ, ಯಾರು ಏನಂತ ಕೇಳಬಾರ್ದು, ನಾನು ಹೇಳುವುದಿಲ್ಲ. ಇಂಥದ್ದೊಂದು ಬೇಡ ಅಂತ. ಹೌದು. ಇಷ್ಟು ಸಂಕಟದಲ್ಲಿಯೂ ಅದ್ರ ನಂತರ ಆಟ ಹೇಗೆ ಮುಂದುವರಿತು? ಆಟ ಮುಂದುವರಿದ್ರೆ ಅವ್ರವ್ರ ವೈಷಮ್ಯ ಯಜಮಾನ್ರು ಕೇಳ್ತಾರೆ, ಸಂಬಳ ಕೊಡುವವರು. ನಿಮ್ಮ ಹಗಲು ವ್ಯವಹಾರಗಳಿದ್ದು ಹಗಲಿಗೆ ಆಯ್ತು, ನಿಮ್ ಕೆಲಸ ಏನಿದ್ರು ಮಾಡಿ ನಿಂತಿದ್ದು ಅಂತ ಹೇಳಿ ನೀವು ಕೂತ್ಕೊಳ್ಳುವ ಸ್ಥಳದಲ್ಲಿ ಮೊದಲೇ ಇಟ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ನೀವು ಪದ್ಯ ಹೇಳಿ ಕೆಲಸ ಮುಂದುವರಿಸಿ ಆಟ ನಡೀಲಿ ಅಂತ ಹೇಳಿದ್ರು. ಸ್ವಲ್ಪ ಹೊತ್ತು ನಿಂತು ಮತ್ತೆ ಆಟ. ಹೌದೌದು, ಇಂಥದ್ದೆಲ್ಲ ನಡೆದದ್ದು. ಹೌದು. ತಮಗೆ ತುಂಬಾ ತಾವಾಗ ವೇಷದಲ್ಲಿದ್ದೀರೇನು? ಆವಾಗ ನಾನು ನಿತ್ಯೇಶ್ ಅವರು ಬಹಳ ಚಿಕ್ಕ ಸಣ್ಣ ವಯಸ್ಸೇ ನನ್ಗೆ ಹೊಸ ಅನುಭವ ಅದೊಂದು. ಹೌದೌದು. ಇಂತ ಒಂದು ಚೌಕಿಯಲ್ಲಿ ನಡೆದಂತ ಯಾವುದೇ ವೈಷಮ್ಯಗಳಿದ್ರೆ ರಂಗದಲ್ಲಿ ತೋರಿಸಬಾರದು, ಆ ಕತೆಗೆ ಅದು ಲೋಪ ಆಗಬಾರ್ದು, ಅಥವಾ ಸನ್ನಿವೇಶ ಪ್ರದರ್ಶನಕ್ಕೆ ಹಾಳು ಕೊಡಬಾರ್ದು ಅನ್ನೋದಾಗಿ ತಮ್ಮ ತಿಳಿ ಮಾತಾಡ್ತಾರೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.